ಇವತ್ತು ನಾನು ನಿಮ್ಮ ಮುಂದೆ 3 ವಿಭಿನ್ನ ಕಥೆಗಳನ್ನ ಇಡ್ತಾ ಇದ್ದೀನಿ. ಅಲ್ಲಿ ಒಂದಲ್ಲ ಒಂದು ತರದಲ್ಲಿ ಹೆಣ್ಣೆ ವಿಲನ್. ಒಂದ್ ಕಡೆ ಪ್ರೀತಿಯಲ್ಲಿ ವಿಲನ್ ಆದ್ರೆ ಇನ್ನೊಂದ್ ಕಡೆ ನೀತಿಯಲ್ಲಿ ವಿಲನ್. ಪ್ರಾಣ ಹೋದ ಮೇಲೆ ಆಡಿದವಳೊಬ್ಳಾದ್ರೆ ಪ್ರೀತಿಯ ನಾಟಕವಾಡಿ ಪ್ರಾಣ ತೆಗೆದವಳೊಬ್ಳು. ಅವುಗಳಲ್ಲಿ ಮೊದಲು ಪ್ರೇಮಿಗಳ ಸಾವಿಗೆ ಕಾರಣರಾದವರ ಕಥೆ ವ್ಯಥೆ. ಈ ಫೋಟೋದಲ್ಲಿರುವವರಿಬ್ರು ಕೂಡ ಈಗ ಇಲ್ಲ. ಇವರಿಬ್ರು ಪರಸ್ಪರ ಪ್ರೀತಿಸ್ತಾ ಇದ್ರು. ಮನಸ್ಸು ಕೊಟ್ಟ ತಪ್ಪಿಗೆ ಜೀವನೇ ಬಲಿ ಕೊಟ್ರು. ಹಾಗಂತ ಇದು ಮನೆಯಲ್ಲಿ ಪ್ರೀತಿಯನ್ನ ಒಪ್ಪಲ್ಲ ಅಂತ ಆತ್ಮಹತ್ಯೆಗೆ ಶರಣಾದ ಪ್ರೇಮಿಗಳ ಕಥೆಯೇನೂ ಅಲ್ಲ. ಇವರ ಸಾವಿಗೆ ಕಾರಣವಾದಂಥ ಅಂಶಗಳೇ ಬೇರೆ. ಮೊದಲು ಮನೆಯ ಬಾಗಿಲನ್ನ ಮುಚ್ಚಿಕೊಂಡು ಫ್ಯಾನಿಗೆ ನೇಣು ಬಿಗಿದುಕೊಂಡವಳು ಈ ಹುಡುಗಿ ಶಿಲ್ಪ. ಮೈಸೂರಿನ ಕುಕ್ಕರಹಳ್ಳಿ ಬಡಾವಣೆಯ ಬಡ ಪ್ಲಂಬರ್ ಶಿವು ಅನ್ನೋರ 2 ಮಕ್ಕಳ ಪೈಕಿ ಹಿರಿಯವಳು ಈಕೆ. ಇದೊಂದೇ ಲಾಸ್ಟ್. ಅವಳು ಓದ್ಲು, ದೊಡ್ಡವಳು ಓದ್ಲು. ಇದೊಂದೇ ಲಾಸ್ಟ್. ಅವಳು ಓದ್ಲು, ದೊಡ್ಡವಳು ಓದ್ಲು. ಹೀಗೆ ಮಗಳ ಸಾವಿನ ದುಃಖವನ್ನ ಅವಡುಗಚ್ಚಿಕೊಂಡು ಸಹಿಸಿಕೊಳ್ತಾ ಇರೋ ಈ ತಂದೆ ಒಬ್ಬ ಅನಕ್ಷರಸ್ಥ. ಆದರೆ ತನ್ನ ಥರ ತನ್ನ ಮಕ್ಕಳು ಆಗಬಾರ್ದು ಅಂತ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹಾಕಿ ಓದಿಸ್ತಾ ಇದ್ದ. ಹುಡುಗಿ ಓದೋದ್ರಲ್ಲಿ ಚುರುಕಾಗೂ ಇದ್ಲು. ಅವಳಿಗೆ ಯಾವ ಲವ್ ಇರಲಿಲ್ಲ ಅಂತಾನೆ ಈ ತಂದೆ. ಲವ್ ಅನ್ನೋದೇ ಇತ್ತಿಲ್ಲ ಪಾಪ ಅವಳಿಗೆ. 16 ವರ್ಷ. ಇದು JSS ಕಾಲೇಜಲ್ಲಿ ನಾವು ಓದಿಲ್ಲ ಸರ್, ಹೆಬ್ಬೆಟ್ಟು ಇಲ್ಲೋಳಿ ಸರ್. ಇನ್ನೂ ಪೊಲೀಸ್ ಸ್ಟೇಷನಲ್ಲಿ ಹೆಬ್ಬೆಟ್ಟು ದಿನ ಇನ್ನೂ ಇದೆ ಹೆಬ್ಬೆಟ್ಟು. ಅಕ್ಕಪಕ್ಕದವರು ನೋಡಿದ ಪ್ರಕಾರ ಕೂಡ ಶಿಲ್ಪ ಪ್ರೀತಿಗೆ ಬಿದ್ದವಳಲ್ಲ. ಯಾರೊಟ್ಟಿಗೂ ಸಲುಗೆಯಿಂದ ಇದ್ದದ್ದನ್ನ ಇಲ್ಲಿನ ಜನ ನೋಡಿಲ್ಲ. ಕಾಲೇಜ್ಗೆ ಹೋಗ್ತೀನಿ ಅಂದ್ರೂ ಊಟ ಮಾಡಿದೆ ನಾವು ಅಂದ್ಕೊಂಡು ಚೆನ್ನಾಗಿ ಎಲ್ಲರೂ ಅಂದ್ಗೂ ಹೊಂದ್ಕೊಂಡಿತ್ತು. ಪಾಪ ಹುಡುಗಿ ಯಾರಂದ್ಗೂ ಗದ್ಲ ಮಾಡ್ತಿರ್ಲಿಲ್ಲ. ಹೊಂದ್ಕೊಂಡು ಚೆನ್ನಾಗಿ ಕಾಲೇಜ್ ಆಯಿತು, ಅವಳ ಮನೆ ಆಯಿತು. ಏನು ಮಾಡ್ತಾರೆ ಅವ್ನ ಸಂಕಟ. ಅಪ್ಪ ಹೂವು ಅದಕ್ಕೆ ತುಂಬ ಇಷ್ಟ ಹುಡುಗಿಗೆ. ಗೌರಿ ಹೋಯ್ತು. ಅದೇನೋ ಅದು ನಮಗೆ ಆರ್ತೀವಿ ಅನ್ನಲು ಉಪ್ಪ ಅನ್ನೋದು. ಆ ಹುಡುಗಿ ಅಂಥದ್ದಲ್ಲ ಅಂತ ನಾನು ಈಗಲೂ ಇನ್ನೊಂದ್ಸತಿ ಕೇಳ್ತೀನಿ. ಆ ದೇವ್ರ ಇತ್ತನಪ್ಪ, ಇನ್ನು ಅಷ್ಟೇ ನನಗೆ ಕಂಡ್ರದು ಇನ್ನೇನು ಇಲ್ಲ ಸ್ವಾಮಿ. ಆ ಹುಡುಗಿ ಬಗ್ಗೆ ಯಾವುದು ತೊಂದರೆನೂ ಇರಲಿಲ್ಲ. ಇವರು ನೋಡಿರಲಿಲ್ಲ, ಆದರೆ ಆ ಹುಡುಗಿ ಮನಸ್ಸು ಕೊಟ್ಟಿದ್ ನಿಜ ಅಂತ ಹೇಳ್ತಾರೆ. ಆಕೆಯ ಹೃದಯವನ್ನ ಕದ್ದವನು ಇದೇ ಏರಿಯಾದ ಹುಡುಗ ಅರ್ಜುನ್. ಈ ಅರ್ಜುನ್ ಮತ್ತು ಶಿಲ್ಪ ಸಿಕ್ಕಾಪಟ್ಟೆ ಮರ ಸುತ್ತಿದವರೇನಲ್ಲ, ಸಿನಿಮಾ ಪಾರ್ಕು ಅಂತ ಕೂಡ ಹೋದವರಲ್ಲ. ಆದರೂ ಅದೇಗೋ ಇವರಿಬ್ಬರ ಪ್ರೀತಿಯ ಬಗ್ಗೆ ಅರ್ಜುನನ ತಾಯಿ ಲೀಲಾವತಿಗೆ ಗೊತ್ತಾಗೋಗಿದೆ. ಆ ಹೆಂಗಸು ತಕ್ಷಣ ಅದೇನ್ ಮಾಡಬೇಕು ಅಂತ ತೋಚದೆ ಹುಡುಗಿಯ ಕಾಲೇಜಿಗೆ ಹೋಗಿ ಎದ್ದುವ ತದ್ವಾ ಕೂಗಾಡ್ಬಿಟ್ಟಿದ್ದಾಳೆ. ಎಲ್ಲರೆದುರಿಗೆ ಶಿಲ್ಪಾಳ ಕೆನ್ನೆಗೆ ಬಾರಿಸಿ ನಮ್ಮ ಹುಡುಗನ ಸುದ್ದಿಗೆ ಬರಬೇಡ ಅಂತ ಬೈದಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕಿಂತ ಮೊದಲು ಶಿಲ್ಪಾಳ ತಾಯಿ ಅರ್ಜುನನಿಗೆ ಬೈದಿದ್ಲು ಅಂತಲೂ ಹೇಳ್ತಾರೆ. ಒಟ್ಟಿನಲ್ಲಿ ಅವತ್ತು ಕಾಲೇಜಿನಿಂದ ಮನೆಗೆ ಬಂದವಳು ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾಳೆ. ಇದರ ಅರಿವೇ ಇಲ್ಲದಂಥ ಅರ್ಜುನ ಆಫೀಸ್ಗೆ ಹೋಗಿದ್ದ. ನನ್ನ ತಮ್ಮ ಡ್ಯೂಟಿಗೆ ಹೋದ. ಸಂಜೆ ಆ ಅಮ್ಮ ಬಂದು ಮನೇಲಿ ಬೈದ್ಲು, ನನ್ನ ಮಗಳು ನಾನೇ ಸಾಯಿಸ್ಬಿಡ್ಬೇಕಾದ್ರೆ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹಿಂಗೇ ಮಾಡ್ತೀನಿ ಅಂದ್ಲು. ಅವನು ಬೇಜಾರಾಗಿ ಕೂತ್ಕೊಂಡ. ಅವನತ್ತ ಹೋದಾಗಲೇ ಇತ್ತ ಶಿಲ್ಪ ಬದುಕಿನ ಯಾತ್ರೆಯನ್ನು ಮುಗಿಸಿದಾಳೆ. ಅದಕ್ಕೂ ಮೊದಲು ಆಕೆ ಅರ್ಜುನ್ ಜೊತೆ ಮಾತಾಡಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಆತ್ಮಹತ್ಯೆಗೆ ಶರಣಾಗ್ಬಿಟ್ಲು. ಮಗಳ ಶವವನ್ನು ನೋಡಿ ಆಕೆಯ ಹೆತ್ತವರಿಗೆ ಹೃದಯವೇ ಬಾಯಿಗೆ ಬಂದ ಹಾಗಾಗಿತ್ತು. ಆ ದುಃಖದಲ್ಲಿ ಅವರು ಸಿಡಿದೆದ್ದು ಅಲ್ಲೇ ಹತ್ತಿರದಲ್ಲಿದ್ದಂಥ ಅರ್ಜುನನ ಮನೆಗೆ ಲಗ್ಗೆ ಇಟ್ಟರು. ಅಷ್ಟರೊಳಗೆ ಹುಡುಗಿ ಹ್ಯಾಂಗ್ ಮಾಡ್ಕೋತಂತೆ, ನಮಗೆ ಗೊತ್ತಿಲ್ಲ ವಿಷಯ. ನಮ್ಮ ಪಡೆಗೆ ನಾವು ಮಗು ನೋಡ್ಕೊಂಡು ಒಳಗಡೆ ಇದ್ಬಿಟ್ವಿ. ಅದಾದಮೇಲೆ ಏನಾಯಿತು ಏನು ಗೊತ್ತಾಗಲಿಲ್ಲ. ಸುಮ್ಮನೆ ನಮ್ಮ ಪಡೆಗೆ ನಾವು ಮಗು ನೋಡಿಕೊಂಡು 3.5 ತಿಂಗಳು ಮಗು ಸರ್ ನಂದು. ಆ ಮಗು ನೋಡ್ಕೊಂಡಿದ್ವಿ ಆಯಿತಾ. ಅದಾದಮೇಲೆ ಏನಾಯಿತು, ಬೆಳಗಾನ ನಮ್ಮ ಅಮ್ಮ ಊಟ ಮಾಡಮ್ಮ ಅಂದರೆ ಅಯ್ಯೋ ನನ್ನ ಮಗ ಬರಲಿ, ನನ್ನ ಮಗನ ಜೊತೆ ಊಟ ಮಾಡ್ತೀನಿ. ಫೋನ್ ಇಲ್ಲ, ಫೋನ್ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು. ಅದಾದಮೇಲೆ ಸರಿ ಅಂದ್ಬಿಟ್ಟು ಸುಮ್ಮನೆ ಆಗೋದ್ವಿ. ಬೆಳಗ್ಗೆ ಹುಡುಗಿ ಎಣ ತೊಗೊಬಂದ್ರಂತೆ. ಬತ್ತಿದಂಗೆ ನಮ್ಮಮ್ಮ ನನಗೂ ನನ್ನ ಮಗುಗೂ ಸ್ನಾನ ಮಾಡಿಸ್ಬಿಟ್ಟು ಯಾಕೋ ಇದ್ದಕ್ಕಿದ್ದಂಗೆ ಮಲ್ಕೊಬಿಟ್ರು ಸುಸ್ತು ಅಂತ. ನಾನು ಒಂದು ಲೋಟ ಕಾಫಿ ಮಾಡಿಕೊಟ್ಟೆ. ಅಮ್ಮ ಕುಡಿ ಕಾಲಿಗೆ ಬೀಳ್ತೀನಿ. ನಮ್ಮಮ್ಮ ಅರ್ಧ ಲೋಟ ಕುಡಿಲಿಲ್ಲ. ಸರಿ ಅಂದ್ಬಿಟ್ಟು ಮಲ್ಕೋತು. ಎಲ್ಲ ಬಂದ್ಬಿಟ್ಟು ನೋಡಿ ಸರ್, ನೋಡಿ ಇದು ನಿಲ್ಸಿರೋದು ನೋಡಿ, ಎಲ್ಲ ಒದ್ದು ಬಾಕ್ಲೆಲ್ಲ ಒದ್ದು ನನಗೆ ಬಾಣ್ತಿ ಅನ್ನೋದು ಕಂಡೆ. ಪೆಟ್ರೋಲ್ ಹಾಕಿ ಸುಡಿಯೋಳನ್ನ ಎಳ್ದಾಕಿ ಆಚೆಗೆ, ಇಲ್ಲ ಎಣ ತಂದು ಒಳಗೆ ಮಡಗಿ, ಅವಳು ಮನೆಯಿಂದ ಖಾಲಿ ಮಾಡಿಸಿ, ಇಲ್ಲ ಎಣ ತಂದಿಡಿ. ಯಾವಾಗ ಗಲಾಟೆ ತಾರಕಕ್ಕೆ ಇರುತ್ತೆ, ಬಾಣಂತಿ ಮಗುವಿಗೆ ಸಮಸ್ಯೆ ಆಗುತ್ತೆ ಅಂತ ಅನ್ನಿಸ್ತೋ ಆ ತಾಯಿ ಮನೆಯ ಬಾಗ್ಲಾಕೊಂಡು ಹೊರ ನಿಂತಂತೆ.
ಅಷ್ಟೇ, ನೊಂದ ಜನ ಅವಳ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಅದೆಲ್ಲವೂ ಒಂದು ಲೋಕಲ್ ಚಾನಲ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿತ್ತಂತೆ. ನಮ್ಮ ಅಮ್ಮ ಬೀಗ ಹಾಕೋಬಿಡ್ತು, ನನ್ನ ಮಗಳಿಗೆ ಏನಾದ್ರು ಮಾಡ್ತಾರೆ ಅಂತ ಡೋರ್ ಲಾಕ್ ಮಾಡ್ಕೊಂಡು ಹೊರಗಡೆ ಬಂತು. ಏನೆಲ್ಲ ನನ್ನ ಮಗ ತಪ್ಪು ಮಾಡಿದರೆ ಅವ್ನ ಬದಲಿ ನನ್ಗೊಡಿರಪ್ಪ ಅಂದ್ಬಿಟ್ಟು ಕೂತಿತ್ತು. ನಮ್ಮ ಮಗು ಹಾಕೊಂಡು ತೊಡೆ ಮೇಲೆ ಕೂತಿದ್ದೀನಿ ರೂಮಲ್ಲಿ. ಸರಿ ಇದ್ದಕ್ಕಿದ್ದಂಗೆ ಗಲಾಟೆ. ನಮ್ಮ ಅಮ್ಮನಿಗೆ ನಾವು ಹೊಡೆದ್ರೆ ನಮ್ಮನೊಳಗೆ ಕಳಿಸ್ತೀಯ ನೀನು ಅಂದ್ಬಿಟ್ಟು ಹೆಂಗಸ್ರನ್ನೆಲ್ಲ ತಳ್ಳಿಬಿಟ್ಟದೆ ಚೆನ್ನಾಗಿ ಚೆಚ್ಚಾಕ್ಬಿಟ್ಟವ್ರೆ. ಕೊನೆಗೆ ಪೊಲೀಸರು ಸ್ಥಳಕ್ಕೆ ಬಂದು ಗಲಾಟೆಯನ್ನು ತಡೆದು ಎಲ್ಲರನ್ನೂ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು. ಅಷ್ಟಾದರೂ ಈ ವಿಷಯವನ್ನ ಅರ್ಜುನನ್ಗೆ ತಿಳಿಸಿದವರು ಯಾರೂ ಇಲ್ಲ. ಮೋಸ್ಟ್ಲಿ ಆತನಿಗೆ ಆತ ಪ್ರೀತಿಸಿದಂಥ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿರೋ ವಿಷಯ ಗೊತ್ತಾದ್ರೆ ಅವನಿನ್ನೇನಾದರೂ ಮಾಡ್ಕೊಂಡ್ರೆ ಅಂತ ಸುಮ್ಮನಿದ್ರ ಗೊತ್ತಿಲ್ಲ, ಅಥವಾ ಬೇರೆ ಕಾರಣ ಇತ್ತ ಅದೂ ಗೊತ್ತಿಲ್ಲ. ಅನುಷಾ ಹೇಳೋ ಪ್ರಕಾರ ಅವನ ಮೊಬೈಲ್ನಲ್ಲಿ ಚಾರ್ಜ್ ಇರಲಿಲ್ಲ, ಹಾಗಾಗಿ ಅವನಿಗೆ ಇದ್ಯಾವುದೂ ಗೊತ್ತಿಲ್ಲ. ನಂತರ ಫೋನ್ ಚಾರ್ಜ್ ಮಾಡ್ಕೊಂಡ್ಮೇಲೂ ಆತನಿಗೆ ವಿಷಯ ಗೊತ್ತಾಗಿದ್ದು ತವಿ ಮೂಲಕ ಅಂತಾರೆ. ಅವತ್ತಾತ ತನ್ನ ಪಾಡಿಗೆ ಕೆಲಸ ಮುಗಿಸಿ ಭಾವನ ಮನೆಯ ಫ್ಯಾನ್ ರಿಪೇರಿಗೆ ಅಂತ ಹೋಗಿದ್ನಂತೆ. ಅಲ್ಲಿ ಟಿವಿ ನೋಡಿ ನಮ್ಮಮ್ಮನಿಗೆ ಎಲ್ಲರೂ ಸೇರಿ ಹೊಡೆದಿರೋದನ್ನು ಕಂಡು ತುಂಬಾನೇ ಬೇಜಾರಾಗಿದ್ದ ಅಂತ ಇವ್ರು ಹೇಳ್ತಾರೆ. ಫ್ಯಾನು ಸರಿಗಿಲ್ಲ ಅರ್ಜು ಅಂತ ಹೇಳಿದರು. ಅಲ್ಲಿಗೆ ರಿಪೇರಿ ಮಾಡಿಬಿಟ್ಟು ಮನೆಗೆ ಡೈರೆಕ್ಟ್ ಬರೋಣ ಅಂತ ಅವ್ರ ಆಫೀಸ್ RTTC ಹತ್ರ ಅವ್ರ ಅಣ್ಣನ ಬಿಟ್ಬಿಟ್ಟು ಅಲ್ಲಿಂದ ಹಂಗೆ ಡೈರೆಕ್ಟಾಗಿ ವಿಜಯನಗರಕ್ಕೆ ಹೋಗಿದ್ದಾನೆ. ಸರಿ ಇವ್ರು ಕೀಡೋ ಜಾಗ ಎಲ್ಲ ಗೊತ್ತಲ್ಲ, ಹೋಗಿ ರಿಪೇರಿ ಮಾಡೋಣ ಅಂತ ಹೋಗಿದ್ದಾನೆ. ಏನಾಯ್ತಾನೋ ಟಿ ವಿ ಏನೋ ಹಾಕೊಂಡವನೆ. ಸರಿ ಫುಲ್ಲು ಸರ್ ಲೈವ್ ಇದು ಆಗೋಯ್ತು, ಲೈವ್ ಟೆಲಿಕಾಸ್ಟ್ ಆಯಿತು. ಅವ್ನು ನೋಡಿರೋದೆ ಫೋನ್ ಮಾಡಿದ್ದಾನೆ, ಯಾರ ಹತ್ರನೂ ಫೋನ್ ಇಸ್ಕೊಂಡು ಅವ್ರ ಭಾವನ ನಂಬರ್ಗೆ ಇವ್ರು ಸ್ಟೇಷನಲ್ಲಿ ಕೂತಿದ್ದಾರೆ. ಫೋನ್ ಮಾಡಿಬಿಟ್ಟು ಅಮ್ಮ ಏನು ಎತ್ತ ನಮ್ಮಮ್ಮ ಏನಿಲ್ಲ ಚಿನ್ನ, ಏನಿಲ್ಲ ಅಪ್ಪು, ಏನಾಯಿತು ಏನಿಲ್ಲ, ನಾನಿದ್ದೀನಿ ಧೈರ್ಯವಾಗಿ, ನೀನೇನು ಹೆದರ್ಕೋಬೇಡ ಅಷ್ಟೇ. ಅಮ್ಮ ಏನಮ್ಮ ಏನು ಹೇಳ್ತಿದ್ಯಮ್ಮ, ನಾನು ಇಲ್ಲಿ ಕಣ್ಣಾರೆ ನೋಡ್ತಿದ್ದೀನಿ ಕಣಮ್ಮ, ನಾನಿದ್ದು ನಿನ್ಗೆ ಹಿಂಗಾಯ್ತಲ್ಲಮ್ಮ, ನಾ ಬದುಕಿರ್ಬೇಕಂತ ಒಂದೇ ಸಮ ಹತ್ತಿದ್ದಾನೆ. ಆಮೇಲೆ ಸರಿ ಏನಾಯಿತು ಅದಾಯಿತು. ಅದಾದ್ಮೇಲೆ ಅಂದಿದ್ದಾನೆ, ಅಮ್ಮ ನಾನು ಬದುಕಲ್ಲಮ್ಮ, ನಾನಿದ್ದು ನಿನ್ಗೆ ಇಷ್ಟ ಆದ್ಮೇಲೆ ನಾ ಬದುಕಲ್ಲ. ಹಾಗೆ ಅಮ್ಮನ ಹತ್ರ ಮಾತಾಡಿದವನು ಕೊನೆಗೆ ಸಾಯುವಂಥ ನಿರ್ಧಾರ ಮಾಡಿಬಿಟ್ಟಿದ್ದಾನೆ ಅಂತ ಅರ್ಜುನನ ಅಕ್ಕ ಅನುಷಾ ಹೇಳ್ತಾಳೆ. ಆದರೆ ಅರ್ಜುನ್ ಆತ್ಮಹತ್ಯೆಯಂಥ ನಿರ್ಧಾರಕ್ಕೆ ಬಂದಿದ್ದು ಶಿಲ್ಪಾಳ ಸಾವಿನ ಸುದ್ದಿ ಕೇಳಿ ಅನ್ನುವಂಥ ಮಾಹಿತಿ ಇದೆ. ಇತ್ತ ಮಗಳನ್ನ ಕಳ್ಕೊಂಡಂಥ ಶಿಲ್ಪ ತಂದೆಯಂತೂ ಅರ್ಜುನ್ಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದ. ಯಾರನ್ನಾರ ಕೇಳಿ ಊರಲ್ಲಿ ಸಾರ್ ನನ್ನ ಮೇಲೆ ಜಿಂಕೆ ಮರಿಂಗ್ ಓಡಾಡ್ತಿಲ್ಲ, ಅಲ್ಲಿ ನೀರು ಹೊತ್ಕೊಬತ್ತಿಲ್ಲ, ಇಲ್ಲಿ ನೀರು ಹೊತ್ಕೊಬತ್ತಿಲ್ಲ, ಎಲ್ಲ ಮಾಡ್ತಿಲ್ಲ. ನನ್ನ ಮನನೇ ತೆಗೆದ್ಬಿಟ್ಟ. ಓದ್ನ ಅವನು ಚಿಂದಂತ ಮಗಳಿದ್ಲು, JSS ಓದ್ತಿದ್ಲು. ನನಗೆ ಅವಮಾನ ಮಾಡ್ಬಿಟ್ಟು ನನ್ನ ಮಗಳು ಲವ್ ಮಾಡ್ತಿದ್ದ, ಇವಳು ಹೇಳಲಿಲ್ಲ. ಮೊನ್ನೆ ನ್ಯಾಣ ಹಾಕ್ಕೊಂಡು ಅಲ್ಲಿ ಕುಯಿಸ್ಕೊಂಡು ಇದು ಮಾಡ್ಕೊಂಡು ತಗೊಂಬಂದೆ ಸರ್. ಈಗ ಇವರು ಅದೇನು ಬೈದ್ರು ಕೇಳಿಸ್ಕೊಳ್ಳೋದಕ್ಕೆ ಅವನೇ ಇಲ್ಲ, ಅವಳೂ ಇಲ್ಲ. ಇಬ್ಬರ ಪ್ರೀತಿಯ ಸತ್ಯ ಏನು ಅಂತ ಹೇಳೋದಕ್ಕೆ ಅವರಿಬ್ಬರೂ ಇಲ್ಲ. ಚೆನ್ನಾಗಿ ಓದಿ ಹೆತ್ತವರನ್ನ ನೋಡ್ಕೊಳ್ಳೋ ಮಾತಾಡ್ತಿದ್ದಂಥ ಭರವಸೆಯ ಮಗಳು ಕೂಡ ಇಲ್ಲ. ಚಿಕ್ಕಂದಿನಲ್ಲೇ ತಂದೆಯನ್ನ ಕಳ್ಕೊಂಡು ಸಂಸಾರದ ಜವಾಬ್ದಾರಿಯನ್ನ ಹೊತ್ತಿದ್ದ ಮಗ ಕೂಡ ಇಲ್ಲ. ಮಗು ಈ ಕಡೆ ರೂಮಲ್ಲಿ, ನನ್ನ ತಮ್ಮ ಆ ಕಡೆ ರೂಮಲ್ಲಿ. ತಂದೆ ಥರ ಸಾಕ್ತಾ ಸರ್. ನನ್ನ ತಂದೆ ತೀರ್ಕೊಂಡ್ರು, ಕಿಡ್ನಿ ಫೇಲ್ಯೂರ್ ಆಗಿ ತೀರ್ಕೊಂಡ್ರು. ಅವತ್ತಿಂದ 10th ಫೇಲಾಗಿ RTTCಲಿ ಕಾಂಟ್ರಾಕ್ಟ್ರ್ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡ ಸರ್. ಅವತ್ತಿಂದ ಕಷ್ಟಪಷ್ಟು ಇಷ್ಟೇ ತುತ್ತಾಗ್ಲಿ ಸರ್. ನಮ್ಮ ಅಮ್ಮನಿಗೂ ನನಗೂ ಅಳಬೇಡಿ ಅಂತ ಬಾಯಿಗೆ ತುತ್ತು ಕೊಟ್ಟು ಸಾಕ್ತಾ ಸರ್. ಹೀಗೆ ಚಿಕ್ಕಂದಿನಲ್ಲೇ ಜವಾಬ್ದಾರಿ ತಗೊಂಡು ಮನೆಯವರನ್ನೆಲ್ಲ ಪ್ರೀತಿಯಿಂದ ಸಾಕಿ ಬೆಳೆಸಿದವನಿಗೆ ಸಂಗಾತಿಯ ಪ್ರೀತಿ ಸಿಗದೆ ಹೋಯಿತು. ಶಿಲ್ಪಾಳ ಶವ ಮಣ್ಣಿಗೆ ಹೋಗೋ ಮೊದಲೇ ಅವನು ಪ್ರಾಣ ಬಿಟ್ಟ. ಇವರು ಕೆಳಗಡೆ ಲಗೇಜ್ ಎತ್ಕೋತಾ ಇದ್ದಾರೆ. ನಾನು ಹೋದೆ, ಅಮ್ಮ ಕೀಯಲ್ಲಿ ಇರುತ್ತೆ ನೋಡು ಅಂದರು. ಇವ್ರಿಗೂ ಗೊತ್ತಿಲ್ಲ, ಅಲ್ಲಿ ಬಂದಿದ್ದೀನಿ ಅಂತ ಹೇಳಿಲ್ಲ ಅವನು. ಮನೆಗೆ ಕೀ ಎತ್ಕೊಂಡು ಡೋರ್ ಓಪನ್ ಮಾಡಿದೆ. ಇದೇನು ಹಿಂದೆಗಡೆ ಡೋರ್ ಓಪನ್ ಇತ್ತಲ್ಲ, ಸರಿ ಅಂತ ಅಂದ್ಬಿಟ್ಟು ಆಮೇಲೆ ಫಸ್ಟ್ ರೂಮಲ್ಲಿ ಫ್ಯಾನ್ ಆನ್ ಐತೆ, ತೊಗೊಂಡೋಗಿ ನನ್ನ ಮಗನ ಮಲಗಿಸ್ಬಿಟ್ಟು ಇದೇನು ಡೋರ್ ಹಾಕೋಣ ಅಂತ ಹೋದೆ ಸರ್. ನನ್ನ ವೇಲ್ ತೊಗೊಂಡಂತ ಮನೆ ಹಾಕೊಂಡವನೇ. ಇಂಥ ದುಃಖ ಯಾರಿಗೂ ಬೇಡ. ಜೀವಕ್ಕೆ ಜೀವವಾಗಿದ್ದ ತಮ್ಮ ಅಕ್ಕನ ವೇಲ್ ತಗೊಂಡು ಉರುಳನ್ನ ಬಿಗಿದುಕೊಂಡು ಬದುಕಿಗೆ ವಿದಾಯ ಹಾಕಿಬಿಟ್ಟಿದ್ದ. ಹೆತ್ತವರ ಕೆಟ್ಟ ನಿರ್ಧಾರ ಅವರಿಬ್ಬರನ್ನು ಬಲಿ ತಗೊಂಡ್ಬಿಟ್ಟು. ಇಲ್ಲಿ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಅಲ್ಲಿ ಅವನು ಪ್ರೀತಿಸಿದ ತಪ್ಪಿಗೆ ಕೊಲೆನೇ ಆಗೋದ. ಆತನ ಹೆಸರು ಕಿರಣ್ ಕುಮಾರ. ಬೆಂಗಳೂರಿನ ಕಗ್ಲಿಪುರ ಸಮೀಪದ ತಟ್ಕುಪ್ಪೆಯ ಕಿರಣ ವೃತ್ತಿಯಲ್ಲಿ ಕ್ಯಾಬ್ ಡ್ರೈವರ್ ಆಗಿದ್ದ.
ಆತನಿಗೆ ಈಗ 2 ವರ್ಷಗಳ ಹಿಂದೆ ಫೇಸ್ಬುಕ್ ಮೂಲಕ ಪರಿಚಯವಾದಂಥ ಸುಮಾ ಅನ್ನೋ ಹುಡುಗಿ ಈಗ ಅವನ ಬದುಕನ್ನೇ ಬಲಿ ತಗೊಂಡ್ಬಿಟ್ಟಿದ್ದಾಳೆ. ಆರಂಭದಲ್ಲಿ ಫೇಸ್ಬುಕ್ನಲ್ಲಿ ಚಾಟ್ ಮಾಡ್ಕೊಂಡಿರ್ತಾ ಇದ್ದಂಥ ಈ ಜೋಡಿ ನಡುವೆ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗೋದಕ್ಕೆ ಟೈಮ್ ಬೇಕಾಗಲಿಲ್ಲ. ನಂತರ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟಲ್ಲಿದ್ದು ತಾಸುಗಟ್ಟಲೆ ಪರಸ್ಪರ ಮಾತಾಡ್ತಾ ಇದ್ದವರಿಗೆ ಇನ್ನಷ್ಟು ಹತ್ತಿರವಾಗೋದಕ್ಕೂ ಸಮಯ ಹಿಡಿಲಿಲ್ಲ. ಮೊದಲು ಫೋನ್ ಬಿಸಿ ಮಾಡ್ತಾ ಇದ್ದವರು ನಂತರ ಹಾಸಿಗೆ ಬಿಸಿ ಮಾಡೋದಕ್ಕೆ ಶುರು ಮಾಡಿದ್ರು. ಅವರ ಈ ಪ್ರಣಯದಾಟಕ್ಕೆ ಮೂಕ ಸಾಕ್ಷಿಯಾಗಿದ್ದು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಆ ಮನೆ. ಹೀಗೆ ಫೇಸ್ಬುಕ್ ಫ್ರೆಂಡ್ ಜೊತೆ ಪ್ರಣಯದಾಟ ಆಡಿದಂಥ ಸುಮಾ ಒಬ್ಬ ವಿವಾಹಿತೆ. ಆಕೆ ಗಂಡ ಕೆಲಸಕ್ಕೆ ಹೋದ ಟೈಮಲ್ಲಿ ಈ ಕ್ಯಾಬ್ ಡ್ರೈವರ್ ಕಿರಣನನ್ನ ಕರೆಸಿಕೊಂಡು ಆಟ ಆಡ್ತಾ ಇದ್ಲು. ಕೊನೆಗೆ ಗಂಡ ಮನೆಗೆ ಬಂದಾಗ ಅವನ ಜೊತೆಗೂ ಚೆನ್ನಾಗೇ ಇರ್ತಾ ಇದ್ಲು. ಹಾಗಾಗಿ ಆತನಿಗೆ ಅನುಮಾನ ಬರಲೇ ಇಲ್ಲ. ಆಕೆಯ ಈ ಕಣ್ಣಾ ಮುಚ್ಚಾಲೆ ಆಟಕ್ಕೆ ತೆರೆ ಬಿದ್ದಿದ್ದು ಕೂಡ ಫೇಸ್ಬುಕ್ನಿಂದಾನೆ. ಒಮ್ಮೆ ಸುಮಾ ತನ್ನ ಗಂಡನಿಗೆ ಸುಳ್ಳು ಹೇಳಿ ಪ್ರಿಯಕರನ ಜೊತೆ ಮಡಿಕೇರಿಗೆ ಹೋಗಿದ್ಲು. ಅದರ ಫೋಟೋವನ್ನ ಕಿರಣ ಅದ್ಯಾವ ಹುಂಬುತನಕ್ಕೋ ಏನೋ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿ ಅದನ್ನ ಸುಮಾಗೆ ಶೇರ್ ಮಾಡಿಬಿಟ್ಟಿದ್ದ. ಅದನ್ನ ನೋಡಿದ ತಕ್ಷಣ ಸುಮಾ ತೆಗೆಸಿದ್ಲಾದ್ರೂ ಆ ಟೈಮ್ನಲ್ಲಿ ಅವಳ ಗಂಡ ಕೂಡ ಅದನ್ನ ನೋಡ್ಬಿಟ್ಟಿದ್ದ. ತನಿಖೆಯಲ್ಲಿ ತಿಳಿದ ಪ್ರಕಾರ ಅವರಿಗೆ ಪರಿಚಯ ಇತ್ತು, ಮೊಬೈಲ್ ಮುಖಾಂತರ ಅವರಿಗೆ ಪರಿಚಯ ಆಗಿತ್ತು. ಅದರ ನಂತರ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಕೆಲವು ಅವರ ವೈಯಕ್ತಿಕ ಫೋಟೋಗಳನ್ನು ಕೂಡ ಅವ್ರು ಹಾಕೊಂಡಿದ್ರು. ಆ ವಿಷಯಕ್ಕೆ ಮನೆಯಲ್ಲಿ ಜಗಳ ಆಗಿತ್ತು. ಆತ ಆ ಬಗ್ಗೆ ಕಿರಣ್ಗೆ ವಾರ್ನ್ ಕೂಡ ಮಾಡಿದ್ದ. ನಂತರ ಸುಮಾಗೆ ಅವನೊಟ್ಟಿಗೆ ಫ್ರೆಂಡ್ಶಿಪ್ ಕೂಡ ಬೇಡ ಅಂತ ತಾಕೀತು ಮಾಡಿದ್ದ. ಅಲ್ಲಿಗೇನೆ ಕಿರಣ್ ಮತ್ತು ಸುಮಾ ದೂರಾಗಿದ್ರೆ ಇವತ್ತು ಕಿರಣ್ ಸಾಯ್ತಾ ಇರಲಿಲ್ವೇನೋ. ಆದರೆ ಅವರಿಬ್ಬರು ಮತ್ತೆ ತಮ್ಮ ಸಂಬಂಧವನ್ನ ಮುಂದುವರಿಸಿದ್ರು. ಅದರ ವಾಸನೆ ರಾಘವೇಂದ್ರನ ಮೂಗ್ಗೆ ಬಡೀತು. ಯಾವಾಗ ಹೆಂಡತಿಯನ್ನ ಆತ ತರಾಟೆಗೆ ತಗೊಂಡೋ ಆಗ ಸುಮಾ ತಾನು ಬಚಾವಾಗಬೇಕು ಅನ್ನೋ ಕಾರಣಕ್ಕೆ ಅವನು ನನಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟಿದ್ಲು. ಅಷ್ಟೇ ನೋಡಿ, ಕೊನೆಗೆ ತನ್ನ ಸಾಚಾತನವನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಗಂಡ ಹೇಳಿದ ಹಾಗೆ ಪ್ರಿಯಕರನನ್ನ ಫೋನ್ ಮಾಡಿ ಮನೆಗೆ ಕರೆಸ್ಕೊಂಡ್ಲು. ಹಾಗೆ ಬಂದವನನ್ನ ರಾಘವೇಂದ್ರ ತನ್ನ ಗೆಳೆಯರ ಜೊತೆಗೂಡಿ ಚೆನ್ನಾಗಿ ಥಳಿಸಿದ್ದ. ನಂತರ ಆತನಿಗೆ ಕಿಮ್ಸ್ನಲ್ಲಿ ಚಿಕಿತ್ಸೆ ಕೊಡಿಸಲಾಯಿತಾದರೂ ಕಿರಣ ಬದುಕುಳಿಲಿಲ್ಲ. ಅಷ್ಟಾದ್ಮೇಲೆ ಪೊಲೀಸರು ಈ ಸುಮಾ ಮತ್ತು ರಾಘವೇಂದ್ರ ಟೀಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ.